ವೀಕ್ಷಕರೇ, ರಾಯಲ್ ಸಿದ್ದು ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ನಾವು ನಿಮಗೆ ಹೇಳಿಕೊಟ್ಟಿರೋದು ಹೊರನಾಡು ಅನ್ನಪೂರ್ಣೇಶ್ವರಿ ತಾಯಿಯ ಬಗ್ಗೆ. ಇದೇ ತರ ಕಂಟೆಂಟ್ಗೋಸ್ಕರ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಹೊರನಾಡು ಅನ್ನಪೂರ್ಣೇಶ್ವರಿ ಭೌಗೋಳಿಕ ಮತ್ತು ಪರಿಸರ ಮತ್ತು ಪ್ರವೇಶ. ಹೊರನಾಡು ಚಿಕ್ಕಮಗಳೂರು ಜಿಲ್ಲೆಯ ಮಡುವಿಸಿ ತಾಲೂಕಿನ ಒಂದು ಪುಣ್ಯ ಕೇಂದ್ರ. ಇದು ಪಶ್ಚಿಮ ಘಟ್ಟದ ಹಸಿರಿನ ಕಣಿವೆಯಲ್ಲಿ ಭದ್ರಾ ನದಿಯ ತೀರದಲ್ಲಿ ವಾಸ್ತವವಾಗಿದೆ. ಸಮೀಪದ ಪ್ರಜ್ಞೆಗಳಲ್ಲಿ ಹೆಚ್ಚು ದೂರವಿರುವ ಕಾರಣ ಹೊರನಾಡು ಎಂದೇ ಪ್ರಸಿದ್ಧವಾಗಿದೆ. ದೇವಸ್ಥಾನದ ಮೂಲ ಇತಿಹಾಸ ಹಾಗೂ ಪೌರಾಣಿಕ ಕಥೆಗಳು. ದೇವಾಲಯದ ಪ್ರಥಮ ಪ್ರತಿಷ್ಠಾಪನೆ ಮೂರಸಿ ಅಗಸ್ತ್ಯರು 8ನೇ ಶತಮಾನದಲ್ಲಿ ನಡೆಸಿದ್ದಾರೆ ಎಂದು ಮಾರ್ಗದರ್ಶಕಿ ಮತ್ತು ಪ್ರವಾಸಿ ಮೂಲಗಳು ಹೇಳುತ್ತವೆ. ಈ ದೇವಾಲಯವು ಶ್ರೀ ಆದಿಶಕ್ತಾತ್ಮಕ ಶ್ರೀ ಅನ್ನಪೂರ್ಣೇಶ್ವರಿ ಅಥವಾ ಶ್ರೀ ಕ್ಷೇತ್ರ ಹೊರನಾಡು ಎಂದು ಪರಿಚಿತ. ದಂತಕಥೆಗಳು. ಶಿವ ಪಾರ್ವತಿಯಾದ ಮತ್ತು ಅನ್ನದ ಅವತಾರ. ಶಿವರು ಭೋಜನ ಸಂಕೇತವೇ ಭ್ರಮೆ ಎಂದು ಹೇಳಿದ ವೇಳೆ ಪಾರ್ವತಿ ಅವತಾರವಾಗಿ ಇಲ್ಲದಿದ್ದಾಗ ಪ್ರಕೃತಿ ಸ್ಥಗಿತಗೊಂಡಿತು. ಇದನ್ನು ತಲುಪಿದ ಪಾರ್ವತಿ ಜಾಗೃತಗೊಂಡು ಅನ್ನವನ್ನು ಹಂಚುವ ಕಳೂರಿನಲ್ಲಿ ಆಹಾರ ಭಾವವನ್ನು ಪೂರೈಸಿದರು. ಇಂದಿನಿಂದ ಅವಳನ್ನು ಅನ್ನಪೂರ್ಣ ಎಂದು ಪೂಜಿಸಲಾಗುತ್ತದೆ. ಶಿವನ ಶಾಪ. ವಾಮರ ಶಿರ ಹಲ್ಲಿಕೆ. ಶಿವನು ಬ್ರಹ್ಮನ ಸ್ಥಿರವನ್ನು ಕತ್ತರಿಸಿದಾಗ ಅದು ಕೈಯಲ್ಲಿ ಅಸುತ್ತು ಹೆಚ್ಚು ಆಹಾರ ತುಂಬಿದರೆ ಮಾತ್ರ ಹಗರಣ ಮುಗಿಯುವ ಶಾಪವಿತ್ತು. ಅವರು ಹಲವು ಕಡೆ ಕೇಳಿ ಕೊನೆಗೆ ಹೊರನಾಡಿನಲ್ಲಿ ಅನ್ನಪೂರ್ಣೇಶ್ವರಿಯವರಿಂದ ಬ್ರಹ್ಮದ ಶಿರವನ್ನು ಇಲ್ಲಿಯೇ ತುಂಬಿಸಿ ಶಾಪ ಮುಕ್ತಿ ಕಂಡರು. ಪ್ರತಿಮೆ. ದೇವದರ್ಶನದ ವಿಶೇಷತೆ. ದೇವರ ಮೂರ್ತಿ ಚತುರ್ಭುಜೆಯಾಗಿ 4 ಕೈ, ಏನಿಂದ ಶಂಖ, ಚಕ್ರ, ಶ್ರೀಚಕ್ರ, ದೇವಿ ಗಾಯತ್ರಿಯನ್ನು ಹಿಡಿದಿರುವಂತೆ ಕಾಣಿಸುತ್ತದೆ. ಈ ಮೂರ್ತಿ ತಲೆಯಿಂದ ಪಾದದವರೆಗೆ ಚಿನ್ನದ ಕವಸದಲ್ಲಿ ಮೆರೆಯುತ್ತಿದೆ. ಇದು ಆ ಶಕ್ತಾತ್ಮಕ ಮೂರ್ತಿ ಎಂದೇ ಪೂಜಿಸಲಾಗುತ್ತದೆ. ದೇವಾಲಯದ ಆರ್ಕಿಟೆಕ್ಚರ್ ಮತ್ತು ವಾಸ್ತುಶಿಲ್ಪ. ದೇವಸ್ಥಾನ ಪ್ರವೇಶಿಸುವುದಕ್ಕೆ ಮೆಟ್ಟಿಲುಗಳನ್ನು ಏರುತ್ತಿರಬೇಕು. ಗೋಪುರದಲ್ಲಿ ಲಕ್ಷ್ಮಿ, ಸರಸ್ವತಿ ಸೇರಿದಂತೆ ದೇವತೆಗಳ ಶಿಲ್ಪಗಳನ್ನು ಕಾಣಬಹುದು. ಮುಖ್ಯ ಮಂಟಪ, ತುಕ್ತಿ ಮಂಟಪ ಮತ್ತು ಗರ್ಭಗುಡಿಯ ಮೇಲೆ ಅದ್ಭುತ ನಕರಚನೆಗಳು ಚಿತ್ರಿಸಲು ತಕ್ಷಣ ಗಮನ ಸೆಳೆಯುತ್ತದೆ. ಆದಿಶೇಷನು ಗರ್ಭಗುಡಿಯನ್ನು ಸುತ್ತುವರಿದಿದ್ದಾನೆ. ಪದ್ಮಪೀಠವು ಕೂರ್ಮ, ಅಷ್ಟಗಜ ಮತ್ತು ಇತರ ಆಕಾರಗಳನ್ನು ಹೊಂದಿರುತ್ತದೆ. ಅನ್ನದಾನ. ದೇವಾಲಯದ ಪ್ರಮುಖ ಸೇವೆ. ಇಲ್ಲಿ ಬಂದ ಎಲ್ಲ ಭಕ್ತರಿಗೆ ಅವರ ಧರ್ಮ, ಜಾತಿ, ಭಾಷೆ ಬೇಸರ ಮಾಡದೆ ದಿನಕ್ಕೆ 3 ಸಿದ್ಧದಂತದ ದಿವ್ಯಾಸ, ಪಾತ್ರಕಾಲ, ಮಧ್ಯಾಹ್ನ, ರಾತ್ರಿ. ಊಟವು ಮಧ್ಯಾಹ್ನದಲ್ಲಾದರೆ ಪಾಯಸ, ಬೆಳಗ್ಗೆ ನೀಲಿ ಕಾಫಿ, ಚಹಾ ಕೂಡ ನೀಡಲಾಗುತ್ತದೆ. ಸುಖಕರ ಆಹಾರ ಎಂಬುದು ಅಲ್ಲಿನ ಭಾಷೆಯಿಂದ ಪ್ರತಿ ಭಕ್ತರು ಆರ್ಥಿಕ ಸ್ವಾಗತ ಮತ್ತು ಸೇವೆಯ ಸಂಕೇತವಾಗಿದೆ. ಪೂಜೆ, ಸೇವೆಗಳು ಮತ್ತು ದೈನಂದಿನ ವಿಧಿಗಳು. ಮಹಾಮಂಗಳಾರತಿ ಬೆಳಗ್ಗೆ 9 ಗಂಟೆಗೆ, ಮಧ್ಯಾಹ್ನ 11:30 ಗಂಟೆಗೆ, ರಾತ್ರಿ 9 ಗಂಟೆಗೆ. ಕುಂಕುಮಾರ್ಚನೆ ಬೆಳಗ್ಗೆ 11 ಗಂಟೆಯಿಂದ 1 ಗಂಟೆವರೆಗೆ, ಸಂಜೆ 7 ಗಂಟೆಯಿಂದ 8:30ರವರೆಗೆ. ಆನಂದ ಪ್ರಸಾದ ಭೋಜನ ಮಧ್ಯಾಹ್ನ 12:30ರವರೆಗೆ, ರಾತ್ರಿ 7:30ರಿಂದ 9:30ರವರೆಗೆ. ಪ್ರಮುಖ ಹಬ್ಬಗಳು ಮತ್ತು ಉತ್ಸವಗಳು. ಅಕ್ಷಯ ತೃತೀಯ ದೇವಿಯ ಜನ್ಮದಿನ. ವಸಂತ ಕಾಲದ ಪ್ರಾರಂಭವು. ರಥೋತ್ಸವ ತೀರೋ ವೈಭವದಿಂದ ಹಮ್ಮಿಕೊಳ್ಳುವ 5 ದಿನಗಳ ಉತ್ಸವ ಫೆಬ್ರವರಿ ಮಾರ್ಚ್. ನವರಾತ್ರಿ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಕೋಸದಲ್ಲಿ 9 ದಿನಗಳ ಪೂಜೆ ವಿಜಯದಶಮಿಯಂದು
ಚಂಡಿಕಾ ಹೋಮ, ಆಮೆಗೆ ಜೊತೆಗೆ ದೀಪೋತ್ಸವ, ಹವಿಯು ಆಚರಿಸಲಾಗುತ್ತದೆ. ಪ್ರವಾಸಿ ಸೌಲಭ್ಯಗಳು ಮತ್ತು ನಿಯಮಗಳು. ಪ್ರವೇಶ ಶುಲ್ಕ ಉಚಿತ, ಆದರೆ ದೇಗುಲ ಸೌಲಭ್ಯಗಳಿಗೆ ಬಹುಶಃ ದೇಣಿ ಸತ್ಯವ ಶುಲ್ಕ ವಿಧಿಸಲಾಗಬಹುದು. ಫೋಟೋಗ್ರಫಿ ನಿರ್ಬಂಧಿತ ಅನುಮತಿ ಇಲ್ಲದೆ ಚಿತ್ರ ಸಂಕಲ್ಪ ಮಾಡಬೇಡಿ. ವಸ್ತು ನಿಟ್ಟನೆ ಪುರುಷರು ಶೇಡ್ ತೆಗಿಬೇಕು. ತೊಲೆ ಅಥವಾ ಹೊದಿಕೆ ಹಾಕಿ ಹೋಗದಿದ್ದರೆ ವ್ಯವಸ್ಥೆ ಇದೆ. ಮಹಿಳೆಯರು ಸೀರೆ ಅಥವಾ ಉಚಿತವಾದ ಪರ ಧರಿಸಬೇಕು. ಉಪಯುಕ್ತ ಕಾಲ ಅಕ್ಟೋಬರ್ ಮಾರ್ಚ್ ಉತ್ತಮ. ಬೆಳಗ್ಗೆ ಮತ್ತು ಮಧ್ಯಾಹ್ನ 2 ರಜೆಗಳನ್ನು ಕೋರಿ ಯಾತ್ರೆ ಮಾಡಲು ಸೂಕ್ತ. ವಸತಿ ವ್ಯವಸ್ಥೆ ದೇವಾಲಯದ ಆಶ್ರಮ, ಉಚಿತ ವಸತಿ ವ್ಯವಸ್ಥೆ ಹಾಗೂ ಪ್ರೈವೇಟ್ ಲಾಡ್ಜ್ಗಳು ಲಭ್ಯ. ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಮಾನವೀಯ ಸಂಕಲ್ಪ. ದೇಗುಲದ ಧರ್ಮಕರ್ತರು ಅನುವಂಶಿಕವಾಗಿ ಸುಮಾರು 400 ವರ್ಷಗಳಿಂದ ದೇವಾಲಯದ ಸೇವೆಯನ್ನು ನಿರ್ವಹಿಸುತ್ತಿದ್ದಾರೆ. ಇತ್ತೀಚೆಗೆ ಧರ್ಮ ಸೇವೆಯು ತೊಡಗಿಸಿಕೊಂಡು ಬಡ ಕುಟುಂಬದ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಬರವನ್ನು ದೇವಾಲಯದ ಸಂಘಟನೆಯು ಅಡಿ ತೆಗೆಯಲಾಗಿದೆ. ಇದು ಅನ್ನಜ್ಞಾನ ಸಂಸ್ಕೃತಿಯ ಸಾರವನ್ನು ಪ್ರತಿಬಿಂಬಿಸುವ ಸ್ಥಳವಾಗಿ ಪರಿಗಣಿಸಿಕೊಂಡಿದೆ. ಭಕ್ತರ ಅನುಭವ ಮತ್ತು ನೈರ್ಮಲ್ಯ. ಈ ದೇವಸ್ಥಾನವನ್ನು ದಕ್ಷಿಣ ಕಾಶಿ ಎಂದು ವಿವರಿಸಲಾಗಿದೆ. ಇಲ್ಲಿನ ಸೇವೆ, ಆತಿಥ್ಯ, ಊಟದ ಮಡಿಲು, ನಿಸರ್ಗದ ಸಿಂಡನೆ, ಆಧ್ಯಾತ್ಮಿಕ ಶಾಂತಿ ಎಲ್ಲವೂ ನಿಸ್ಸಂದೇಹವಾಗಿ ಮನಸ್ಸನ್ನು ತಾಜಾ ಮಾಡುತ್ತದೆ. ವಿಡಿಯೋ ಇಷ್ಟ ಆದಲ್ಲಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.